ಕೋಲಾರ ತಾಲೂಕು ಅಬಕಾರಿ ನಿರೀಕ್ಷಕಿ ರಮಾಮಣಿಯವರ ಅಮಾನತಿಗೆ ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ವತಿಯಿಂದ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ನಚಿಕೇತ ನಿಲಯದಿಂದ ಅಬಕಾರಿ ಇಲಾಖೆಯ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆಗೂ ಮುನ್ನ ನಚಿಕೇತ ನಿಲಯದ ಆವರಣದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಬಳಿಕ ಅಲ್ಲಿಂದಲೇ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕಾಲ್ನಡಿಗೆಯ ಮೂಲಕ ಮೆರವಣಿಗೆ ಆರಂಭಿಸಿ ಅಬಕಾರಿ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ಬಿ ಅವರು ಅಬಕಾರಿ ನಿರೀಕ್ಷಕಿ ರಮಾಮಣಿ ಅವರು ಕರ್ತವ್ಯ ಲೋಪ ಎಸಗ್ತಾ ಇದ್ದಾರೆ ಎಂದು ಆರೋಪಿಸಿದ್ರು. ಅಧಿಕಾರಿಗಳ ಈ ಧೋರಣೆಯನ್ನ ಖಂಡಿಸಿ ಕೂಡಲೇ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಸರ್ಕಾರದ ಮೇಲೆ ಒತ್ತಡ ಹೇರಿದ್ದಾರೆ. ಈ ಬೃಹತ್ ಪ್ರತಿಭಟನೆಯಲ್ಲಿ ಬಳಗದ ಮುಖಂಡರಾದ ಪರಮೇಶ್ ಖಾದ್ರಿಪುರ, ನಾರಾಯಣಣ್ಣ, ಉಮಾರಾಣಿ, ರಮೇಶ್, ಸುಗಟೂರ್ ಮೂರ್ತಿ, ಸುರೇಶ್, ನವೀನ್, ಲಕ್ಷ್ಮೀಪತಿ, ರಾಜು ಸೇರಿದಂತೆ ನೂರಾರು ಮಹಿಳೆಯರು ಹಾಗೂ ಸಂಘಟನೆಯ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿದ್ರೆ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ರು. ಕಂಡು ಬಂದಿದ್ದು ಪ್ರಕರಣದಲ್ಲಿ ಬಿಎನ್ಎನ್ಎಸ್ ಕಾಯ್ದೆ 2023 ಅಡಿಯಲ್ಲಿ ಪ್ರಕರಣ ದಾಖಲಿಸುವ ಪ್ರಕ್ರಿಯೆಯನ್ನು ಸರಿಯಾಗಿ ನಿರ್ವಹಿಸದೆ ಕರ್ತವ್ಯ ಲೋಪವೆಸಗುವುದು ಸ್ಪಷ್ಟವಾಗಿ ಸಾಬೀತಾಗಿದ್ದು, ಶ್ರೀಮತಿ ರಮಾಮಣಿ ಎಂ ಅಂದಿನ ಅಬಕಾರಿ ನಿರೀಕ್ಷಕರು ಕೆಜಪ್ ಉಪವಿಭಾಗ ನಮಗೆ ಈ ವಿಷಯ ಅಲ್ಲಿನ ಸ್ಥಳೀಯ ಲೀಡರ್ಸು ನನಗೆ ತಿಳಿಸಿದಾಗ ನಾನು ಬೆಂಗಳೂರಿಂದ ಬಂದು ಎಲ್ಲ ಎನ್ಕ್ವೈರಿ ಮಾಡ್ತೀನಿ ಮತ್ತು ನಾನು ಲೆಟ್ರೆಲ್ಲ ಕೇಳ್ತೀನಿ. ಶಂಕರ್ ಪ್ರಸಾದ್ ಅಂತ DSP ಅವ್ರಿಗೆಲ್ಲ ಕೇಳ್ತೀನಿ. ಆಯಿತು ಅಂತ ಅವರು ಏನು ಎನ್ಕ್ವೈರಿ ಮಾಡಲ್ಲ. ಆಮೇಲೆ ನಾನು ಅಬಕಾರಿ ಆಯುಕ್ತರಿಗೆ ನಾನು ಲಿಖಿತವಾಗಿ ನಾನು ಲೆಟ್ರೇಡಲ್ಲಿ ದೂರು ಕೊಟ್ಟಾಗ ಏನು ಮಾಡ್ತಾರೆ, ಅವ್ರಿಗೆ ಏನು ಎನ್ಕ್ವೈರಿ ಹಾಕ್ತಾರೆ, ಎನ್ಕ್ವೈರಿ ಕಮಿಷನ್ ಹಾಕ್ತಾರೆ. ಆಗ ಇವರು ಶಂಕರ್ ಪ್ರಸಾದ್ ಎನ್ಕ್ವೈರಿ ಮಾಡಿದಾಗ ಇವರು ಕೋರ್ಟ್ ಕೊಟ್ಟಿರೋ ದಾಖಲೆಗಳು ಮತ್ತು ಎಲ್ಲ ಒಂದಕ್ಕೊಂದು ತಾಳೆ ಇಲ್ಲದೆ ಇವ್ರು ಮಾಡಿ ಇದು ಏನೋ ಅಕ್ರಮಗಳೆಲ್ಲ ಸಾಬೀತಾಗಿರುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ ನೋಡಿ, ಇಲ್ಲೇ ಯಾರು ಏನೋ ವರದಿ ಸಲ್ಲಿಸ್ತಾರೆ. ದಯವಿಟ್ಟು ಇದು ಹೇಳಲಾದ ಸ್ವಲ್ಪ ಸ್ಪಷ್ಟ. ದೂರುದಾರರು ಆರೋಪಿಸಿದಂದರೆ, ದೂರುದಾರರು ಅಂದರೆ ನಾನು ಆರೋಪಿಸಿದಂತೆ BNSS ಕಾಯ್ದೆ 2023 ಅಡಿಯಲ್ಲಿ ಮಹಾಜರ್ ಪ್ರಕ್ರಿಯೆಯನ್ನು ಆರೋಪಿಯನ್ನು ದಸ್ತಗಿರಿ ಮಾಡಿರುವ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ನಿರ್ವಹಿಸಿ